ಏಯ್ ಫ್ಲವರ್ ಮುದ್ಕಿ, ದುಡ್ಡು ತೆಗಿಯಾ? ಎಂತ ಮುಖ ನೋಡ್ತಿದ್ಯಾ? ಇದೇ ಹೂವಲ್ಲಿ ಹಾರ ಮಾಡಿ ಹಾಕಿ ಇದೇ ಗಾಡಿಯಲ್ಲಿ ಇಟ್ಟು ಬೆಂಕಿ ಹಚ್ತೀನಿ, ನೋಡ್ತೀಯಾ? ಈ ಸಣ್ಣ ಗಾಡಿಯಲ್ಲಿ 10-50 ದುಡಿತೀನಿ. ನನ್ನ ಹತ್ರ ಸಹ ದುಡ್ಡು ಕೇಳ್ತೀಯಲ್ಲ, ನಾನು ಎಲ್ಲಿಂದ ಕೊಡ್ಲಿ? ಏ, ಆ ಮುದ್ಕಿ ಗಾಡಿನ ಪಲ್ಟಿ ಮಾಡು ಮಾರಾಯ. ಬೇಡ ಮಗ, ಗಾಡಿ ಏನು ಮಾಡಬೇಡ, ಬಿಡು. ಆ ಗೂಂಡ ಅಜ್ಜಿನ ಸೈಡಿಗೆ ತಳ್ಳಿ ಗಾಡಿನ ಎತ್ತಿ ಬಿಸಾಡೋಕ್ ಹೊರಟ. ಎತ್ತಿದ ಫೋರ್ಸ್ಗೆ ತಲೆ ಮೇಲೆ ಬೀಳುತ್ತೆ ಅಂತ ಹೆದರಿ ಅಜ್ಜಿ ಜೋರಾಗಿ, ಅಪ್ಪ ಶಿವಪ್ಪ ಕಾಪಾಡಪ್ಪ ಅಂತ ಕಣ್ಮುಚ್ಚಿ ಕೂಗಿದ್ಲು. ಕರೆಕ್ಟ್ ಅದೇ ಟೈಮ್ಗೆ ಒಬ್ಬ ಹುಡುಗ ಶಂಭೋ ಶಂಕರ ಅಂತ ಜೋರಾಗಿ ಕೂಗಿ ಓಡ್ ಬಂದು ಅಜ್ಜಿ ಮೇಲೆ ಬೀಳ್ತಾ ಇರೋ ಹೂವಿನ ಗಾಡಿನ ಹಿಡ್ಕೊಂಡು ಪಕ್ಕಕ್ಕೆ ತಿರುಗಿಸಿ ರೋಡ್ ಮೇಲೆ ನಿಲ್ಲಿಸ್ದ. ಆಮೇಲೆ ಅಜ್ಜಿ ಕೈ ಹಿಡ್ಕೊಂಡು ಬೆನ್ ಹಿಂದೆ ಕರ್ಕೊಂಡ. ಆ ಹುಡುಗನೇ ತ್ರಿಶೂಲ್ ಮಹಾದೇವ್ ನಾಯಕ್. ಅಚಾನಕ್ ಆಗಿ ಬಂದಿರೋ ಹುಡುಗನ ಕಾರ್ಬಾರ್ ನೋಡಿ ದಡಿಯ ಶಾಕ್ ಆದ. ಪಕ್ಕ ನಿಂತಿದ್ದ ಚೇಲಂಗೆ ಅಟ್ಯಾಕ್ ಮಾಡೋಕೆ ಸಿಗ್ನಲ್ ಮಾಡ್ದ. ತ್ರಿಶೂಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ತ್ರಿಶೂಲ್ ಅವ್ರನ್ನೆಲ್ಲ ಹಿಡಿದು ಮುಖ ಮೂತಿ ನೋಡದೆ ಚೆನ್ನಾಗಿ ತದಕಿ ಮಕ್ಕಡೆ ಮಲಗಿಸ್ಬಿಟ್ಟ. ನಂತರ ಕೈ ಗುಡುಕ್ತಾ ಅಜ್ಜಿ ಹತ್ರ ಹೋಗಿ ನಿಂತ. ನೀನ್ ಹೊಡೆದಿದ್ದು ಒಳ್ಳೇದಾಯ್ತು ಮಗ. ದಿನ ಇಲ್ಲಿ ಬಂದು ಉಪದ್ರ ಮಾಡ್ತಿದ್ದ. ನಾನೇ ಕಷ್ಟದಲ್ಲಿ ಕೆಲಸ ಮಾಡೋದು, ಇನ್ನು ಅವನಿಗೆ ಎಲ್ಲಿಂದ ಕೊಡೋದು? ಸಾವು. ಅಜ್ಜಿ ಡಾರ್ಲಿಂಗ್, ಆ ನಮ್ಮಪ್ಪ ಶಿವ ಮುಂದೆನೆ ಕೂತಿರೋವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮನ್ನೆಲ್ಲ ಕಾಪಾಡೋಕೆ ಅಂತ ಅವನಿದ್ದಾನೆ. ಈಗ ಸ್ಮೈಲ್ ಮಾಡ್ತಾ ನನಗೆ 100 ರೋಸ್ ಬೊಕ್ಕೆ ಮಾಡಿಕೊಡು ಬೇಗ. ಏನಾ ಇವತ್ತೆಂತ ಪೆಸಲ್ ಉಂಟಾ? ಅಜ್ಜಿ, ನಮ್ರತಂಗೆ ನನ್ನ ಮನ್ಸಲ್ಲಿರೋದೆಲ್ಲ ಹೇಳ್ಬಿಡ್ಬೇಕು ಅಂತಿದ್ದೀನಿ. ತ್ರಿಶೂಲ್ ಸ್ವಲ್ಪ ನಾಚಿಕೆಯಿಂದಲೇ ಹೇಳ್ದ. ಸಾಕು ಸುಮ್ನಿರ ನೀನು ಸಹ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಿನ್ನ ಪ್ರೀತಿ. ನದಿ ನೀರಿನ ಥರ ಒಂದೇ ಕಡೆ ಹರಿದ್ರೆ ಚಂದನಾ? ಒಂದ್ ಸೈಡ್ ಲವ್ನಲ್ಲೂ ಏನೋ ಒಂದು ಮಜಾ ಇದೆ ಅಜ್ಜಿ. ನಾವು ಪ್ರೀತಿ ಮಾಡೋ ಹುಡುಗಿಗೆ ಪ್ರಪಂಚದಲ್ಲಿರೋ ಎಲ್ರ ಥರ ನಾವು ಒಬ್ರು ಅನ್ಸಿದ್ರೆ ನಮಗೆ ಹಾಗಲ್ಲ. ಆ ಹುಡುಗಿ ಇಡೀ ಪ್ರಪಂಚ ಆಗಿರ್ತಾಳೆ. ಏನೋ ಮರಯ್ಯ, ನಂಬಿರೋ ಮಂಜುನಾಥ ಕಣ್ಬಿಟ್ಟು ಆ ಹುಡುಗಿ ನಿನ್ನ ಪ್ರೀತಿ ಮಾಡೋ ಹಾಗಾಗ್ಲಿ ಅಂತ ಹೇಳಿ ಗುಲಾಬಿ ಹೂವಿನ ಬೊಕ್ಕೆ ಅವನ ಕೈಗಿಟ್ಲು. ಯಾಕೆ ಮಾಡಲ್ಲ ಅಜ್ಜಿ? ನಿನ್ನೆ ಹೂವಿನ ತಾಕತ್ತು ಅವಳನ್ನ ನನ್ನ ಪ್ರೀತಿಲಿ ಬೀಳ್ಸುತ್ತೆ ಅಂತ ಪಾಕೆಟಿಂದ ದುಡ್ಡು ತೆಗೆದು ಅಜ್ಜಿ ಕೊಡಕ್ಕೆ ಹೋದ. ಹೇ ಬೇಡ ಮರಯ್ಯ, ಇವತ್ತು ನನ್ನ ಜೀವ ಉಳಿಸಿದ್ಯಾ, ನಾನು ದುಡ್ಡು ತಗೊಳ್ಳಲ್ಲ. ನೋಡಜ್ಜಿ, ದುಡ್ಡು ತಗೊಳ್ಳಿಲ್ಲ ಅಂದರೆ ನಾನು ನಾಳೆಯಿಂದ ಬೇರೆ ಅಂಗಡಿ ನೋಡ್ಕೋತೀನಿ. ತ್ರಿಶೂಲ್ನ ಪ್ರೀತಿ ಬೆದರಿಕೆ ನೋಡಿ ಅಜ್ಜಿಗೆ ಮಾತೇ ಬರಲಿಲ್ಲ. ಸುಮ್ಮನೆ ದುಡ್ಡು ತಗೊಂಡು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಲು. ನಮ್ರತಾ ಕಾಲೇಜ್ ರಿಯೂನಿಯನ್ ಪಾರ್ಟಿಗೆ ಅಂತ ಹೋಗಿರೋ ಬೀಚ್ ಸೈಡ್ 5 ಸ್ಟಾರ್ ರೆಸ್ಟೋರೆಂಟ್ ಕಡೆಗೆ ರೋಸ್ ಬೊಕ್ಕೆ ತಗೊಂಡು ಹೊರಟ. ದಿವಾಳಿ ಎದ್ದಿರೋ ಅವಳ ಕಂಪ್ನಿಗೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅನ್ನೋ ಆಸೆ ಇಟ್ಕೊಂಡು ನಮ್ರತಾ ಕಾಲೇಜ್ ರಿಯೂನಿಯನ್ ಪಾರ್ಟಿಗೆ ಹೋಗಿದ್ಲು. ತ್ರಿಶೂಲ್ ರೆಸ್ಟೋರೆಂಟ್ಗೆ ತಲುಪ್ತ. ಸಡನ್ ಆಗಿ ಒಂದು ಬ್ಲ್ಯಾಕ್ SUV ಕಾರ್ ಅಡ್ಡ ಬಂದು ತಡೀತು. ಆ SUV ತುಂಬಾ ದಿನದಿಂದ ಅವನನ್ನ ಫಾಲೋ ಮಾಡ್ತಿತ್ತು. ಕಾರಿಂದ ಕಟ್ಮಸ್ತಾಗಿರೋ ಒಬ್ಬ ಇಳಿದು ತ್ರಿಶೂಲ್ ಮುಂದೆ ಬಂದು ನಿಂತು ಸೆಲ್ಯೂಟ್ ಮಾಡ್ತಾ, ಮೇಜರ್ ತ್ರಿಶೂಲ್ ಮಹಾದೇವ್, ಫೈನಲಿ ವಿ ಫೌಂಡ್ ಯು. ಕಳೆದ 3 ವರ್ಷಗಳಿಂದ ನಿಮ್ಮನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ವಿ ನೀಡ್ ಯು, ಪ್ಲೀಸ್ ಕಮ್ ಬ್ಯಾಕ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಯಾವುದನ್ನ ಬೇಡ ಅಂತ ತ್ರಿಶೂಲ್ ಬಿಟ್ಟು ಬಂದಿದ್ನೋ ಅದೀಗ ಅವನನ್ನ ಟ್ರೇಸ್ ಮಾಡಿಕೊಂಡು ಬಂದಿತ್ತು. ಬಟ್ ತ್ರಿಶೂಲ್ ಮಾತ್ರ ಸ್ಟಿಫ್ ಆಗಿ, ನೋ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಈಗ ನನಗೆ ನನ್ನ ಪ್ರೀತಿನ ಉಳಿಸ್ಕೋಬೇಕು. ಪ್ಲೀಸ್ ಗೋ ಅವೇ ಫ್ರಮ್ ಹಿಯರ್. ತ್ರಿಶೂಲ್ ನಂತರ 1 ಸೆಕೆಂಡ್ ಕೂಡ ನಿಲ್ದೆ ಸ್ಟ್ರೇಟ್ ಲಿಫ್ಟ್ ಕಡೆ ಹೋದ. SUVಯಿಂದ ಇಳಿದವ ಯಾರಿಗೋ ಕಾಲ್ ಮಾಡಿ, ನಮಗೆ ಮೇಜರ್ ಸಿಕ್ಕಿದ್ದಾರೆ, ನಮ್ಮ 3 ವರ್ಷದ ಹುಡುಕಾಟಕ್ಕೆ ಫೈನಲಿ ಇವತ್ತು ರಿಸಲ್ಟ್ ಸಿಕ್ಕಿದೆ ಅಂದ. ರೆಸ್ಟೋರೆಂಟ್ ಲಿಫ್ಟಿಂದ ಹೊರಗೆ ಬಂದ ತ್ರಿಶೂಲ್ ಸೀದಾ ಪಾರ್ಟಿ ನಡೀತಿರೋ ಹಾಲಿಗೆ ಹೋದ. ನಮ್ರತಾ ಎಲ್ಲಿದ್ದಾಳೆ ಅಂತ ಕಣ್ಣಾಡಿಸ್ತಾ ಇದ್ದ. ಆ ರಶ್ನಲ್ಲಿ ನಮ್ರತಾನ ಹುಡ್ಕೋಕೆ ಚೂರು ಟೈಮ್ ತಾಕ್ತು. ನಮ್ರತಾ ಒಂದು ಮೂಲೆಯಲ್ಲಿ ವೈನ್ ಗ್ಲಾಸ್ ಹಿಡ್ಕೊಂಡು ನಿಂತಿದ್ದು ಕಾಣಿಸ್ತು. ಕುಶಿಲ್ ಹತ್ರ ಹೋಗಿ ನಮ್ರತಾ ಕೈ ಹಿಡ್ಕೊಂಡು ಮಂಡಿಯೂರಿ ಕೂತು ಇನ್ನೇನ್ ಮಾತಾಡಬೇಕು ಅನ್ನೋವಾಗ, ವಾಟ್ ದ ಹೆಲ್ ತ್ರಿಶೂಲ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಲೀವ್ ಮೈ ಹ್ಯಾಂಡ್ ಅಂತ ಕೈ ಕೊಡುವಿದ್ಲು. ನಿಮ್ಮಿ ಪ್ಲೀಸ್, ಬೇರೆ ಎಲ್ಲಾದ್ರೂ ಹೋಗಿ ಮಾತಾಡೋಣವಾ? ನಾನೇನೋ ಹೇಳಬೇಕು. ನಮ್ರತಾ ವ್ಯಂಗ್ಯವಾಗಿ, 3 ಇಯರ್ಸಿಂದ ಇಂಥ ಬೇಕಾರ್ ಮಾತನ್ನ ಕೇಳ್ತಾ ಬಂದಿಲ್ವಾ ನಾನು? ಸೈಲೆಂಟ್ ಆಗಿ ಇಲ್ಲಿಂದ ಹೊರಟೋಗು ತ್ರಿಶೂಲ್, ಇರಿಟೇಟ್ ಮಾಡಬೇಡ. ಎಷ್ಟು ಸಲ ಹೇಳಬೇಕು ನಿಂಗೆ? ನಂತರ ತ್ರಿಶೂಲ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಲ್ಲೇ ನಿಂತಿದ್ದ ಕ್ಲಾಸ್ಮೇಟ್ ವಂಶಿ ಕೈನ ಸೊಂಟದ ಮೇಲೆ ಹಾಕ್ಕೊಂಡು ಅವನ ಜೊತೆ ಡ್ಯಾನ್ಸ್ ಫ್ಲೋರ್ಗೆ ಹೋದ್ಲು.
ತ್ರಿಶೂಲ್ ಏನಾದ್ರೂ ಮಾತಾಡೋಕ್ ಮೊದಲೇ ವಂಶಿ ಅವಳ ಹೆಗಲ್ ಸುತ್ತ ಕೈ ಹಾಕಿ, ಹೇ ಬೇಬಿ, ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಯು ವಾಂಟ್ ಮನಿ? ಎಷ್ಟು ಬೇಕು ನಿಂಗೆ? 1 crore, 2 crore ಆರ್ 10 crore? ನೀನ್ ಕೇಳು ಬೇಬಿ. ವಾವ್ ವಂಶಿ, ನೀನ್ ನಂಗೆ ಹೆಲ್ಪ್ ಮಾಡ್ತೀಯಾ? ಸೋ ಸ್ವೀಟ್ ಆಫ್ ಯು. ವಂಶಿ ದುಡ್ಡು ಕೊಡ್ತೀನಿ ಅಂದಿದ್ದೆ ನುಲಿತಾ ಇನ್ನೂ ಹತ್ರ ಹೋದ್ಲು. ಅಫ್ಕೋರ್ಸ್ ಬೇಬಿ, ಮನಿ ಈಸ್ ನಾಟ್ ಅ ಮ್ಯಾಟರ್, ಬಟ್ ಒನ್ ಕಂಡೀಷನ್. ನಿಂಗೆ 2 ಕೋಟಿ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ನನ್ನ ಕಾಲ್ ಮೇಲೆ ಕೂರಬೇಕು. ಅದೇ 10 ಕೋಟಿ ಬೇಕು ಅಂದ್ರೆ ನನ್ನ ಜೊತೆ ಒಂದು ನೈಟ್ ಇರಬೇಕು ಅಂತ ವಂಶಿ ಕಣ್ಣು ಹೊಡೆದ. ನಮ್ರತಾಗೆ ವಂಶಿ ಮಾತು ಅಸಹ್ಯ ಅಂತ ಅನ್ನಿಸ್ಲೇ ಇಲ್ಲ. ದುಡ್ಡುಗೋಸ್ಕರ ಅವನ ಜೊತೆ ಒಂದು ನೈಟ್ ಕಳೆಯೋಕೆ ರೆಡಿ ಇದ್ಲು. ಬಟ್ ವಂಶಿ ಮಾತು ಮುಗಿಸೋದ್ರೊಳಗೆ ಅವನ ಮುಸುಡಿಗೆ ತ್ರಿಶೂಲ್ನ ಟೆರಿಬಲ್ ಪಂಚ್ ಬಂದು ಬಿತ್ತು. ಬ್ಯಾಲೆನ್ಸ್ ಕಳ್ಕೊಂಡು ಡ್ಯಾನ್ಸ್ ಫ್ಲೋರ್ ಮೇಲೆ ಬಿದ್ದ ವಂಶಿ ಹಣೆಯಿಂದ ರಕ್ತ ಸುರಿಯೋಕೆ ಸ್ಟಾರ್ಟ್ ಆಯ್ತು. ವಂಶಿಗೆ ಹೊಡೆದಿದ್ ನೋಡಿ ನಮ್ರತಾ ಸಿಟ್ಟಾಗಿ, ವಾಟ್ ದಿ ಹೆಲ್ ತ್ರಿಶೂಲ್, ಆರ್ ಯು ಮ್ಯಾಡ್? ಹೋಗ ಅವನ ಹತ್ರ ಸಾರಿ ಕೇಳು. ಆದ್ರೆ ಇಷ್ಟು ವರ್ಷ ಸೈಲೆಂಟ್ ಆಗಿ ಎಲ್ಲ ಅವಮಾನನೂ ಸಹಿಸ್ಕೊಂಡಿದ್ದ ತ್ರಿಶೂಲ್ಗೆ ಇನ್ನು ಸಾಧ್ಯ ಆಗ್ಲಿಲ್ಲ. ನಾನಲ್ಲ, ನನ್ನ ಚಪ್ಪಲ್ ಕೂಡ ಅವನ ಹತ್ರ ಸಾರಿ ಕೇಳಲ್ಲ. ಅಂಡ್ ಯು ಬಾ ನನ್ ಜೊತೆ ಅಂತ ಅವಳು ಕೈ ಹಿಡಿದು ಜೋರಾಗಿ ಎಳ್ದ. ಆದ್ರೆ ನಮ್ರತಾ ಕೈ ಬಿಡಿಸ್ಕೊಂಡು ಅವನ್ ಕೆನ್ನೆಗೆ ಜೋರಾಗಿ ಹೊಡೆದ್ಲು. ಇಷ್ಟೊತ್ತು ಏನೋ ಮಜಾ ನಡೀತಿದೆ ಅನ್ಕೊಂಡು ನೋಡ್ತಾ ಇದ್ದವರು ಶಾಕ್ ಆದ್ರು. ಇಡೀ ಹಾಲ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ತ್ರಿಶೂಲ್ ಕೆನ್ನೆ ಹಿಡ್ಕೊಂಡು ನಮ್ರತಾನೆ ದಿಟ್ಟಿಸಿ ನೋಡ್ದ. ನಾನು ಇಷ್ಟು ವರ್ಷ ಇಷ್ಟಪಟ್ಟಿದ್ದು ಇವಳನ್ನೇನಾ? ಇವಳಿಗೆ ಎಲ್ಲಿಂದ ಬಂತು ಇಷ್ಟೊಂದು ದುರಾಸೆ? ಅಷ್ಟೊಂದು ಇನ್ನೋಸೆಂಟ್ ಇದ್ದವಳು ಅದು ಹೇಗಿಷ್ಟು ಕ್ರಿಯಲ್ ಆದ್ಲು? ನಾನು 12 ವರ್ಷದ ಹಿಂದೆ ನೋಡಿದ ಹುಡುಗಿ ನಿಜವಾಗ್ಲೂ ಇವಳೇನಾ ಅಂತ ಅನುಮಾನ ಶುರುವಾಯಿತು. ತ್ರಿಶೂಲ್ ಯೋಚನೆಯಲ್ಲಿ ಕಳೆದು ಹೋಗಿರೋವಾಗ ಬಾಡಿ ಬಿಲ್ಡರ್ಸ್ ತರ ಕಾಣೋ 25 ಜನ ಬಂದು ರೌಂಡ್ ಅಪ್ ಮಾಡಿದ್ರು. ಅವರಲ್ಲೇ ಒಬ್ಬ, ಯಾವನವನು ತ್ರಿಶೂಲ್ ಅಂದ್ರೆ ಬಾರೋ ಮುಂದೆ ಅಂತ ಕೂಗ್ದ. ಸುತ್ತ ನಿಂತಿರೋ ಜನ ಎಲ್ಲ ತ್ರಿಶೂಲ್ ಇರೋ ಕಡೆ ಕೈ ತೋರಿಸಿದ್ರು. ಏಯ್, ಈ ಸೀದೋಗಿರೋ ನಾಯಿನ ಕೊಲ್ಲೋಕೆ ಇಷ್ಟು ಜನ ಯಾಕ್ರೋ? ನಾನೊಬ್ನೇ ಇವನ್ ಬೋಟಿ ತೆಗಿತೀನಿ ಅಂತ ಕೂಗ್ತಾ ತ್ರಿಶೂಲ್ನ ಕೊಲ್ಲೋಕೆ ಓಡ್ ಬಂದಷ್ಟೇ ಫಾಸ್ಟ್ ಆಗಿ ನೆಲಕ್ಕೆ ಬಿದ್ದು ಹೊಟ್ಟೆ ಹಿಡ್ಕೊಂಡು ನೋವಿಂದ ಕಿರ್ಚೋಕ್ ಸ್ಟಾರ್ಟ್ ಮಾಡ್ದ. ಇಡೀ ಹಾಲ್ ತುಂಬಾ ಹೊಡೆದಾಟ ಮತ್ತೆ ನೋವಿನ ಕೂಗಾಟನೆ ಕೇಳ್ತಾ ಇತ್ತು. ಯಾರೋ ಒಬ್ಬ ಬಾಡಿಗಾರ್ಡ್ ಕಾಲ್ ಹಿಡ್ಕೊಂಡು ನೆಲಕ್ಕೆ ಬಿದ್ದಿದ್ರೆ ಇನ್ನೊಬ್ಬನ ಹಣೆಯಿಂದ ರಕ್ತ ಸುರಿತಾ ಇತ್ತು. ಅಷ್ಟೊತ್ತಿಗೆ ಪೊಲೀಸ್ ಕೂಡ ಅಲ್ಲಿ ಬಂದ್ರು. ನೆಲಕ್ಕೆ ಬಿದ್ದಿರೋ ಬಾಡಿಗಾರ್ಡ್ಸ್ ಮಧ್ಯೆ ನಿಂತಿರೋ ತ್ರಿಶೂಲ್ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೊರಟ್ರು. ತ್ರಿಶೂಲ್ ಪೊಲೀಸ್ ಜೊತೆ ಹೋಗ್ತಾ ತಿರುಗಿ ನಮ್ರತಾನೆ ನೋಡ್ತಾ ಇದ್ದ. ಅವನ್ ಕಟ್ಕೊಂಡಿರೋ ಕನ್ಸಿನ ಪ್ರಪಂಚ ಅವನ್ ಕಣ್ಣೆದುರೇ ನಾಶ ಆಗಿತ್ತು. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.